ಏನು 2020-26-27ನೇ ಸಾಲಿನ ಆಯೋಗ ಗಾತ್ರ ಇವತ್ತು 4,48,004 ಕೋಟಿ ರೂಗಳಿಗೆ ಮಂಡನೆಯಾಗಿದೆ ಮಾನ್ಯ ಸಭಾಧ್ಯಕ್ಷರೇ. ಇದರಲ್ಲಿ 1,32,000 ಕೋಟಿ ಸಾರ್ವಜನಿಕರ ಸಾಲ ಅಂತಾರೆ. ಅದ್ರ ಬಗ್ಗೆ ನಾನು ಸಾಲ ಮತ್ತು ಅದ್ರ ಬಗ್ಗೆ ಏನು ಮಾತಾಡೋಕ್ಕಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಾನ್ಯ ಬಡ್ಜೆಟಲ್ಲಿ ಕೊಟ್ಟಿರುವಂಥ ಮಾಹಿತಿನೇ ತಮ್ಮ ಗಮನಕ್ಕೆ ತರ್ತೀನಿ. ಇವತ್ತು ನಮ್ಮಲ್ಲಿ 56,432 ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ತೇನೆ. ಅದರಲ್ಲಿ ಮಾನ್ಯ ಸಭಾಧ್ಯಕ್ಷರೇ 56,437 ಹುದ್ದೆಗಳು ಅಂದರೆ ತಮ್ಮ ಗಮನಕ್ಕೆ ತರ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಸುಮಾರು 100 ನಿಗಮಗಳಿವೆ ರಾಜ್ಯದಲ್ಲಿ. 100 ನಿಗಮಗಳಿದೆ. 100 ನಿಗಮಗಳಲ್ಲಿ 18,1,20,020 ಹುದ್ದೆಗಳಿದೆ ಮಾನ್ಯ ಸಭಾಧ್ಯಕ್ಷ. ಅದರಲ್ಲಿ 10,000 ಹುದ್ದೆಗಳು ಮಾತ್ರ ಇದೆ. ಬಾಕಿದು 10,000 ಹುದ್ದೆ ಖಾಲಿ ಇದೆ. 8,000 ಹುದ್ದೆ ಮಾತ್ರ ಇದೆ. 100 ನಿಗಮಗಳು. ಈಗ ಉದಾಹರಣೆಗೆ ನಮ್ಮ ವಿದ್ಯುತ್ ನಿಗಮ ಇರ್ಬೋದು. ವಿದ್ಯುತ್ ನಿಗಮದಲ್ಲೇ 4,000 ಇದು ಖಾಲಿ ಇದೆ. ಬೆಸ್ಕಾಂ ಇರ್ಬೋದು, ಅಥವಾ ಚಾಮುಂಡೇಶ್ವರಿ ನಿಗಮ ಇರ್ಬೋದು, ಅಥವಾ ಬೆಂಗಳೂರು ನಿಗಮ, ಇವೆಲ್ಲ ಒಂದು 5,000-6 ಸಾವಿರ ಹುದ್ದೆ ಖಾಲಿ ಇದೆ. ಇಷ್ಟೆಲ್ಲ ಖಾಲಿ ಇದ್ದು ಇದನ್ನು ಯಾವಾಗ ಭರ್ತಿ ಮಾಡ್ತೀರಿ? ಅದನ್ನು ಗುರಿ ಏನಿದೆ? ಇವತ್ತು 56,000 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 56,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ. ಒಂದು ನಿಗಮದಲ್ಲಿ 10,100 ನಿಗಮದಲ್ಲಿ 10,000 ಹುದ್ದೆಗಳು ಖಾಲಿ ಇದೆ. ಮತ್ತೆ ನಮ್ಮ ಮಾನ್ಯ ಕೃಷಿ ಸಚಿವರು ಇಲ್ಲೇ ಇದ್ದಾರೆ. ಅವ್ರ ಇಲಾಖೆಯಲ್ಲಿ ಎಷ್ಟಿದೆ ಹುದ್ದೆ? ಅವರೇ ಮೊನ್ನೆ ಹೇಳಿದ್ದಾರೆ 8 ವರ್ಷದಿಂದ ನಾವು ಖಾಲಿ ಹುದ್ದೆಗಳನ್ನ ಭರ್ತಿನೇ ಮಾಡಿಲ್ಲ ಅಂತ ಹೇಳ್ತಾರೆ. 8 ವರ್ಷ ಆಯಿತು ಭರ್ತಿ ಮಾಡಿ ಅಂತ. ಹಿಂದಿನ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಭರ್ತಿ ಮಾಡಿರೋದು ಬಿಟ್ಟರೆ ಈಗೇನು ಹಿಂದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಭರ್ತಿ ಮಾಡಿರಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 10-15 ವರ್ಷ ಆಗಿದೆ. ಈಗ ತಾನೇ ಸಹಿ ಮಾಡಿಬಿಟ್ಟು ಕರ್ನಾಟಕ ಎಜುಕೇಷನ್ ಅಥಾರಿಟಿಗೆ 940 ಜನನ ಫಿಲಪ್ ಮಾಡಲಿಕ್ಕೆ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳಿ ಈಗ ಆರ್ಡರ್ ಮಾಡಿ ಬಂದಿದ್ದೀನಿ. ಆಯ್ತು ಸರ್, ಒಂದು ಥ್ಯಾಂಕ್ಸ್ ಹೇಳಿ ನಮ್ಮ ಸರ್ಕಾರ. ಆಯ್ತು, ಈಗ ನಾನು ಹೇಳೋದು 10 ವರ್ಷ ಆದ್ಮೇಲೂ ಮಾಡ್ತಾ ಇದ್ದಿಲ್ಲ. ಅದಕ್ಕೆ ಒಂದನೇ ಸಲ್ಲಿಸೋಣ ನಮ್ಮ ಚಲುವರಾಯಸ್ವಾಮಿ ಅವರಿಗೆ. ಅದರಲ್ಲಿ ಕೃಷಿ ಇಲಾಖೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ. ಸುಮಾರು 4,092 ಹುದ್ದೆನಲ್ಲಿ ಸುಮಾರು 2,992 ಹುದ್ದೆ ಖಾಲಿ ಇದೆ. 60% ಹುದ್ದೆ ಖಾಲಿ ಇದೆ ಮಾನ್ಯ ಸಭಾಧ್ಯಕ್ಷೆ ಬಿ ಗ್ರೂಪ್ 1ರಲ್ಲಿ. ಅದೇ ರೀತಿ ಮಾನ್ಯ ಸಭಾಧ್ಯಕ್ಷರೇ, ಸಿ ಗ್ರೂಪ್ನಲ್ಲಿ 2,640ಕ್ಕೆ ಸುಮಾರು 1,440 ಹುದ್ದೆಗಳು ಖಾಲಿ ಇದೆ. ಅದೇ ರೀತಿ ತಮ್ಮ ಬಾಕಿ ಮತ್ತೆ ಡಿ ಗ್ರೂಪ್ನಲ್ಲಿ 8,000ದಲ್ಲಿ 5,600 ಹುದ್ದೆಗಳು ಖಾಲಿ ಇದೆ. ಒಟ್ಟು ಮಾನ್ಯ ಸಭಾಧ್ಯಕ್ಷರೇ ಸುಮಾರು 8,000 ಹುದ್ದೆಗಳು ಕೃಷಿ ಇಲಾಖೆ 1ರಲ್ಲಿ ಖಾಲಿ ಇದೆ. ಮೋರ್ ದೆನ್ 60% ಹುದ್ದೆ ಕೃಷಿ ಇಲಾಖೆ 1ರಲ್ಲಿ ಖಾಲಿ ಇದೆ. ಕೃಷಿ ಇಲಾಖೆಯಲ್ಲಿ ಇಷ್ಟೆಲ್ಲ ಹಣ ಇಡ್ತಿರಲ್ಲ, ರೈತರ ಬಗ್ಗೆ ಕಾಳಜಿ ಅಂತೀರಿ. 8,000 ಹುದ್ದೆ 60% ಖಾಲಿ ಇದ್ರೆ ಏನು ಕೃಷಿ ಇಲಾಖೆಯಲ್ಲಿ ಏನು? ಅಸಿಸ್ಟೆಂಟ್ ಡೈರೆಕ್ಟ್ರು ಬಿಟ್ಟರೆ ಬಾಕಿ ಹುದ್ದೆಗಳೆಲ್ಲ ಪೂರ್ತಿ ಖಾಲಿ ಇದೆ ಅಂತ ಹೇಳ್ಬೇಕಾಗುತ್ತೆ. ಅಸಿಸ್ಟೆಂಟ್ ಡೈರೆಕ್ಟ್ರೇ ಕಸ ಗುಡಿಸೋ ಪರಿಸ್ಥಿತಿ ಬಂದಿದೆ ಮಾನ್ಯ ಸಭಾಧ್ಯಕ್ಷರೇ. ಅದೇ ರೀತಿ ತೋಟಗಾರಿಕೆ ಇಲಾಖೆ ನಮ್ಮಲ್ಲಿ ರೈತರಿಗೆ ಕೃಷಿ ತೋಟಗಾರಿಕೆ 2 ಮೇಜರ್. ತೋಟಗಾರಿಕೆ ಇಲಾಖೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ನಮ್ಮ ಸಚಿವರು ಉತ್ತರ ಕೊಟ್ಟಂಗೆ ಇವತ್ತು 18,000 ಹುದ್ದೆ ಮಂಜೂರಾತಿ ಆಗಿರೋದು. ಸುಮಾರು 7,074 ಹುದ್ದೆ ಖಾಲಿ ಇದೆ. ಮತ್ತು ಅದೇ ರೀತಿ ಇವತ್ತು ಕೃಷಿ ಮೋರ್ ದೆನ್ ಇದು 50% ಆಗೋಯ್ತು. ಬರೀ ಭರ್ತಿ ಆಗಿರೋದು ಗುತ್ತಿಗೆ ಆಧಾರದ ಮೇಲೆ 4,000 ಇದ್ದಾರೆ. ಗುತ್ತಿಗೆ ಆಧಾರದ ಮೇಲೆ 4,000, ಖಾಲಿ ಹುದ್ದೆ ಇರೋದು 4,000. ಒಟ್ಟು 11,000 ಹುದ್ದೆ ಅಂದರೆ ಬರೀ 7,000 ಹುದ್ದೆ ಇರೋದು 18,000ಕ್ಕೆ. ಸುಮಾರು 60ರಿಂದ 70 ಭಾಗ ಕೃಷಿ ಇಲಾಖೆ ತಾಳಿ, ತೋಟಗಾರಿಕೆ ಇಲಾಖೆ ತಾಳಿ. ರೈತರದ್ದು ಬೇಜಾರ್ ಆಗಿರೋದು ಯಾವುದು? ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ. ಇವತ್ತು ಇವೆರಡೂ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರಕ್ಕೆ ಏನು ಸ್ವಾಮಿ 8-10 ವರ್ಷದಿಂದ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರನ್ನ 1000 ಬಂಡಪ್ಪನವರಿದ್ದ ಮಾಡಿದಂಥ ಇದು. ಇವತ್ತೇನಾಗಿದೆ ಈ ಸರ್ಕಾರಕ್ಕೆ?
ಅಲ್ಲೇ 3 ವರ್ಷ ಆಯಿತು. ನಾನು ಹಿಂದಿನ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ ಇಲ್ಲ. ಈ ಸರ್ಕಾರನಾರು ಇವತ್ತು ಮಾಡೋದಕ್ಕೇನು, ರೈತರ ಬಗ್ಗೆ, ಕೃಷಿ ಬಗ್ಗೆ, ತೋಟಗಾರಿಕೆ ಬಗ್ಗೆ ಹೆಚ್ಚಿಗೆ ಮಾತಾಡ್ತೀರಿ. ಮತ್ತು ಪಶುಸಂಗೋಪನಾ ಇಲಾಖೆ ಮನೆ ಸಭಾಧ್ಯಕ್ಷೆ, ಪಶುಸಂಗೋಪನಾ ಇಲಾಖೆ 1ರಲ್ಲಿ ಮನೆ ಸಭಾಧ್ಯಕ್ಷೆ, ಪಶುಸಂಗೋಪನಾ ಇಲಾಖೆಯಲ್ಲಿ ಇವತ್ತು